ಎಲ್ರಿಗೂ ನಮಸ್ಕಾರ. ಟೇಸ್ಟಿ ಬಾಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋಲಿ 1 ಕಪ್ ಗೋಧಿ ಹಿಟ್ಟು 2 ಈರುಳ್ಳಿಯಿಂದ ಟೇಸ್ಟಿಯಾಗಿ ಹೆಂಗೆ ಪರೋಟ ಮಾಡೋದು ಅಂತ ತೋರಿಸ್ತೀನಿ. ಈ ರೆಸಿಪಿನ ನೀವು ತಿಂಡಿಗೆ, ಊಟಕ್ಕೆ ಇಲ್ಲ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮತ್ತು ಬೇಗನೆ ಕೂಡ ಆಗುತ್ತೆ. ಮೊದಲು ನಾನು ಒಂದು ಪಾತ್ರೆಗೆ 1 ಬಟ್ಲು ಗೋಧಿ ಹಿಟ್ಟು ಹಾಕ್ತಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು, ಅರ್ಧ ಚಮಚ ಅಜ್ವಾನಿನ ಕೈಯಲ್ಲಿ ಉಜ್ಜಿ ಹಾಕ್ತಿದ್ದೀನಿ. ಉಜ್ಜೋದ್ರಿಂದ ಫ್ಲೇವರ್ ಬಿಡುತ್ತೆ. ಮತ್ತು 1 ಚಮಚ ಎಣ್ಣೆ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪನೇ ನೀರು ಸೇರಿಸಿ ಕಲಿಸ್ಕೋಬೇಕು. ನೀವು ಚಪಾತಿ ಹಿಟ್ಟು ಹೆಂಗೆ ಕಲಿಸ್ತೀರಾ ಹಂಗೇ, ಆದರೆ ಚಪಾತಿ ಹಿಟ್ಟಷ್ಟು ಸಾಫ್ಟ್ ಆಗಿ ಬೇಡ, ಸ್ವಲ್ಪ ಗಟ್ಟಿಯಾಗಿ ಇರಲಿ. ತುಂಬ ಸಾಫ್ಟ್ ಆಗೂ ಬೇಡ, ತುಂಬ ಗಟ್ಟಿಯಾಗೂ ಬೇಡ, ಸ್ವಲ್ಪ ಮೀಡಿಯಮ್ ಇರಲಿ. ನೋಡಿ ಇಷ್ಟಿರಲಿ. ಎಣ್ಣೆ ಸರುತ್ತಾ ಇದ್ದೀನಿ. ಒಂದು 10 ನಿಮಿಷ ಚಪಾತಿ ಹಿಟ್ಟು ಚೆನ್ನಾಗಿ ನೆನಿಲಿ. ಅಷ್ಟರಲ್ಲಿ ನಾವು ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ. ಇವಾಗ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ನಾನು 2 ದೊಡ್ಡ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ. ಇದನ್ನು ಈ ಥರ ಸಣ್ಣದಾಗಿ ಉದ್ದುದ್ದಕ್ಕೆ ಹೆಚ್ಕೋಬೇಕು. ಇದನ್ನು ನಾನು ಕೈಯಲ್ಲಿ ಚೆನ್ನಾಗಿ ಉದುದ್ರವಾಗಿ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ. ಇದಕ್ಕೆ ಸ್ವಲ್ಪ ಖಾರದ ಪುಡಿ, ಅರ್ಧ ಚಮಚ ಧನಿಯಾ ಪುಡಿ, ಅರ್ಧ ಚಮಚ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, 2 ಚಮಚ ಬಾಂಬೆ ರವೆನ ಹಾಕ್ತಿದ್ದೀನಿ. ಬಾಂಬೆ ರವೆ ಇಲ್ಲ ಅಂದರೆ ಚಿರೋಟಿ ರವೆನೂ ಹಾಕೋಬೋದು. ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರವೆ ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಈರುಳ್ಳಿ ನೀರು ಬಿಟ್ಕೊಳ್ಳುತ್ತಲ್ಲ, ಆ ನೀರನ್ನ ರವೆ ಹೀರ್ಕೊಳ್ಳುತ್ತೆ ಮತ್ತು ಸ್ಟಫಿಂಗ್ ಗಟ್ಟಿಯಾಗುತ್ತೆ, ಅಂದರೆ ಬೈಂಡಿಂಗ್ಗೆ ಸಹಾಯ ಮಾಡುತ್ತೆ. ಇವಾಗ ಗೋಧಿ ಹಿಟ್ಟು ಚೆನ್ನಾಗಿ ನೆಂದಿದೆ. ಸ್ವಲ್ಪ ಹಿಟ್ಟನ್ನ ಜಾಸ್ತಿನೇ ತಗೊಬೇಕು. ಇದರಲ್ಲಿ 2 ಪರೋಟ ಮಾಡಬೇಕು. ಅದಕ್ಕೆ ಈ ಥರ ರೌಂಡಾಗಿ ಲಟ್ಟಿಸ್ಕೋಬೇಕು. ತುಂಬ ತೆಳುವಾಗಿ ಬೇಡ, ಸ್ವಲ್ಪ ದಪ್ಪ ಅಂದರೆ ತಿಕ್ಕಾಗಿಯೇ ಲಟ್ಟಿಸ್ಕೋಬೇಕು. ಇವಾಗ ಮಾಡ್ಕೊಂಡಿರೋ ಸ್ಟಫಿಂಗ್ನ ಸೇರಿಸ್ಕೋಬೇಕು. ನೋಡಿ ಇವಾಗ ನಾನು ಸ್ಟಫಿಂಗ್ನ ಸೇರಿಸ್ತಿದ್ದೀನಿ. ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ. ಇವಾಗ ಇದನ್ನು ಸುತ್ತಬೇಕು. ಇವಾಗ ಇದನ್ನು ಮಧ್ಯಭಾಗಕ್ಕೆ ನಾವು ಕಟ್ ಮಾಡ್ಕೋಬೇಕು. ಇವಾಗ ಇದನ್ನು ನಾನು ರೌಂಡಾಗಿ ಸುತ್ತುತ್ತಾ ಇದ್ದೀನಿ. ನೋಡಿ ಈ ಥರ ಸುತ್ತಕೊಂಡು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊಬೇಕು. ಜಾಸ್ತಿ ಹಾಕೋಬೇಡಿ. ಏನಾದರೂ ನಿಮಗೆ ಅಂಟ್ತಾ ಇದೆ ಅಂದರೆ ಇನ್ನೊಂದು ಸ್ವಲ್ಪ ಗೋಧಿ ಹಿಟ್ಟು ಸೇರಿಸ್ಕೊಂಡು ಲಟ್ಟಿಸ್ಕೊಳ್ಳಿ. ಲಟ್ಟಿಸ್ಬೇಕಾದ್ರೆ ಸ್ವಲ್ಪ ಲೈಟಾಗಿ ಲಟ್ಟಿಸ್ಬೇಕು. ತುಂಬ ಪ್ರೆಸ್ ಮಾಡಿದ್ರೆ ಸ್ಟಫಿಂಗ್ ಆಚೆ ಬರುತ್ತೆ. ಅದಕ್ಕೆ ಲೈಟಾಗಿ ಲಟ್ಟಿಸ್ಕೋಬೇಕು. ಸ್ವಲ್ಪ ಅಗಲ ಆದರೆ ಸಾಕು. ಇವಾಗ ತವಾ ಬಿಸಿ ಆಗಿದೆ. ಇದಕ್ಕೆ ಎಣ್ಣೆ ಹಚ್ಕೊತಿದ್ದೀನಿ. ನೀವು ಎಣ್ಣೆ ಇಲ್ಲಾಂದರೆ ತುಪ್ಪ ಇಲ್ಲ ಬೆಣ್ಣೆ ಯಾವ್ದು ಬೇಕಾದ್ರೂ ನೀವು ಹಾಕೋಬೋದು. 2 ಸೈಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೋಬೇಕು. ಯಾಕಂದರೆ ನಾವು ಒಳಗಡೆ ಸ್ಟಫಿಂಗ್ ಹಾಕಿರೋದ್ರಿಂದ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕಲ್ಲ, ಅದಕ್ಕೆ ನಾವು ಸ್ವಲ್ಪ ಚೆನ್ನಾಗಿ 2 ಸೈಡು ಬೇಯಿಸ್ಕೋಬೇಕು. ನೋಡಿ ಮೀಡಿಯಮ್ ಫ್ಲೇಮಲ್ಲಿ 2 ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ ಈ ಥರ 2 ಚೆನ್ನಾಗಿ ಬೆಂದಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಈ ರೆಸಿಪಿನ ಟ್ರೈ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಟೇಸ್ಟಿ ರೆಸಿಪೀಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.